ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಇವತ್ತು ಬೆಳಿಗ್ಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ನೀರು ದೋಸೆ ಮಾಡೋಣ ಅಂತ ಹೇಳಿ ನೆನೆಸಿಟ್ಟಿದ್ದೀನಿ. ನೆನೆ ಹಾಕಿ ನೀರು ದೋಸೆಗೆ ಹಿಟ್ಟು ಕೂಡ ರೆಡಿ ಆಯಿತು. ಹಾಗೆ ಚಟ್ನಿ ಕೂಡ ರೆಡಿ ಆಯಿತು. ಈಗ ಬೇಗ ಬೇಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಇದೆ, ಮೊನ್ನೆದು ಗ್ರೀನ್ ಚಟ್ನಿ. ಸಿಗ್ತೇನೆ ಆಮೇಲೆ. ನೀರು ದೋಸೆ ಹಾಕೋತಾ ಇದ್ದೇನೆ. ತುಂಬಾ ದಿನ ಆಯಿತು ನೀರು ದೋಸೆ ಮಾಡ್ದೇನೆ. ಅವಾಗ ನೆನಪು ಬರುತ್ತೆ ಮಾಡ್ಬೇಕು ಅಂತ ಹೇಳಿ ಅವಾಗ ಮಾಡೋದು ಫ್ರೆಂಡ್ಸ್. ಯಾವಾಗ ನೆನಪಾಗತ್ತೆ ಅವಾಗ ನೀರು ದೋಸೆ ಮಾಡ್ಕೊಳ್ಳೋದು. ಈಜಿ ಅಲ್ವಾ, ರಾತ್ರಿ ನೆನ್ಸಿಟ್ರೆ ಆಯ್ತು, ಬೆಳಿಗ್ಗೆ ರುಬ್ಬಿ ದೋಸೆ ತೆಗೆದ್ಬಿಟ್ರೆ ಆಯ್ತು, ಮತ್ತೆ ಏನು ಇಲ್ಲ ಕೆಲಸ ಇದಕ್ಕೆ. ಹಂಗಾಗಿ ಈಸಿನೂ ಆಗ್ತದೆ ಮತ್ತೆ ಟೇಸ್ಟಿ ಕೂಡ ಆಗ್ತದೆ ನೀರು ದೋಸೆ. ನಮ್ಮೆಲ್ರಿಗೂ ಇಷ್ಟ. ಸ್ವಲ್ಪ ಕಾಯಿ ತುರಿ ಹೆಚ್ಚು ಹಾಕ್ತೇನೆ. ಎಳೆಕಾಯಿ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ಎಳೆಕಾಯಿಯೇ ಹಾಕಿದೆ ಇದಕ್ಕೆ. ಈ ನೀರು ದೋಸೆ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ನೋಡಿ, ಎಲ್ಲಾ ಕಡೆ ಹಿಟ್ಟು ಹಿಡಿತಾ ಇದೆ. ಅದನ್ನ ಮತ್ತೆ ಕ್ಲೀನ್ ಮಾಡಬೇಕು, ಇದೇ ಕಷ್ಟ ಅಲ್ವಾ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಟೈಮ್ ಈಗ 11 ಗಂಟೆ. ನಾನು ಪಚ್ಚೆಸ್ರು ಕಾಳಿನ ಸಾರು ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಡೆ. ಈಗ ಎಲ್ಲೋ ಹೋಗೋದಿದೆ, ಹಾಗಾಗಿ ಸ್ವಲ್ಪ ಗಡಬಡಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಫ್ಲವರ್ ಪಲ್ಯ ಮಾಡೋಣ ಅಂತ ಹೇಳಿ ಫ್ಲವರ್ ಕೂಡ ಕಟ್ ಮಾಡಿ ಅದಕ್ಕೆ ಬಿಸಿ ನೀರು ಹಾಕಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಇಟ್ಟಿದ್ದೇನೆ. ಈಗ ತೊಳ್ಕೊಳ್ಬೇಕು ಒಂದ್ಸಲ, ಮತ್ತೀಗ ಬೇಗ ಬೇಗ ಪಲ್ಯ ಮಾಡ್ಕೊಳ್ತೇನೆ. ನಾನು ಯಾವಾಗಲೂ ಫ್ಲವರ್ ಪಲ್ಯನ ಸಾಸಿವೆ ಒಗ್ಗರಣೆ ಹಾಕಿ ಮಾಡ್ತಿದ್ದೆ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇವತ್ತು ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಂಡೆ ಫಸ್ಟಿಗೆ. ಸ್ವಲ್ಪ ಡಿಫ್ರೆಂಟ್ ಅಷ್ಟೇನೆ. ಆಮೇಲೆ ಈರುಳ್ಳಿ ಹಾಕೊಂಡೆ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೊಂಡೆ. ಪೂರ್ತಿ ವಿಡಿಯೋ ನಿಮ್ಗೆ ಇಲ್ಲಿ ನನಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಟೊಮೆಟೊ ಹಾಕಿ ಆಮೇಲೆ ಫ್ಲವರ್ ಹಾಕಿ ಉಪ್ಪು ಖಾರದ ಪುಡಿ ಹಾಕಿ ನಾನು ಫ್ಲವರ್ ಪಲ್ಯನ ಮಾಡ್ಕೊಂಡೆ ಫ್ರೆಂಡ್ಸ್. ಇಷ್ಟೇನೆ. ಯೋಯೋ ಫ್ರೆಂಡ್ಸ್, ಓ ಹಾಂ ಮಾಡಿಟ್ಲ ಕ್ಲಿಪ್ ಮಾಡ್ಕೊಂಡಿದ್ದೆ. ಹಾಂ, ನಾನೀಗ ಅನುಕೂಲ ಹೋಗಿ ಬರ್ತೇನೆ ಫ್ರೆಂಡ್ಸ್, ಆಮೇಲೆ ಸಿಗ್ತೇನೆ. ಹೋದ್ದು 1 ನಿಮಿಷಕ್ಕೆ ನನಗೆ ಬಸ್ ಸಿಕ್ತು. ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಇಲ್ಲ ಅಂದ್ರೆ ಬಿಸಿಲಲ್ಲಿ ನಿಂತ್ಕೊಳ್ಬೇಕಲ್ವಾ, ಸೊ ಹಂಗಾಗಿ 1 ಗಂಟೆ ಅಷ್ಟಿಗೆ ನಾನು ನಮ್ಮ ಸಿಸ್ಟರ್ ಮನೆಗೆ ತಲುಪಿದೆ. ನಮ್ಮ ಸಿಸ್ಟರ್ ಇರ್ತಾರಲ್ವಾ, ನಾನು ಆರ್ಯ ಕೂತ್ಕೊಂಡು ಊಟ ಮಾಡಿದ್ವಿ. ಬಾಳೆ ಎಲೆಲ್ಲೇ ಊಟ ಮಾಡಿದ್ವಿ. ಯಾಕಂದ್ರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಲ್ವಾ, ಹಂಗಾಗಿ ಅವ್ರ ಮನೇಲಿ ನಾನ್ ವೆಜ್ ಮಾಡ್ತಾರೆ. ಹಂಗಾಗಿ ನಾನು ಹೊರಗಡೆ ಕೂತ್ಕೊಂಡು ಬಾಳೆ ಎಲೆಲ್ಲೇ ಊಟ ಮಾಡಿದೆ. ನಮ್ಮ ಅಮ್ಮನ ಮನೆಗೆ ಹೋದ್ರು ಕೂಡ ಹಾಗೇನೆ ಬಾಳೆ ಎಲೆ ಊಟ ಮಾಡಿದೆ ಹೆಚ್ಚಿಗೆ ನಾನು. ಹಂಗೆ ಟೈಲರ್ ಹತ್ರ ಹೋಗೋದಿತ್ತು. ಅಂಕೋಲ ಯಾಕೆ ಹೋಗ್ದೆ ಅಂತ ನಿಮ್ಗೆ ಅನ್ಸ್ಬೋದು. ನಾನು ಅಲ್ಲೇ ಅಂಕೋಲದಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಕೊಡೋದು, ಹಂಗಾಗಿ ನಾನು ಅಲ್ಲೇ ಹೋಗಿ ಬ್ಲೌಸ್ ಎಲ್ಲ ಸ್ಟಿಚ್ ಕೊಟ್ಟು ತಗೊಂಡ್ ಬಂದೆ. ಹಂಗೆ ಲಸ್ಸಿ ಪ್ಲಸ್ ಅಂತೆ ನೋಡಿ, ಇದು ಲಸ್ಸಿ ಪ್ಲಸ್ ಈಗ ಬಂದ್ವಿ. ಇಲ್ಲಿ ಪಿಜ್ಜಾ, ಬರ್ಗರ್ ಮತ್ತೆ ಏನೇನು ಎಷ್ಟು ವೆರೈಟಿ ತಿಂಡಿಗಳೆಲ್ಲ ಸಿಗ್ತವೆ. ನಾನು ಬೇಗ ಆಯ್ತು ಕೆಲಸ ನಂದು, ಮನೆ ಹೋಗ್ತೇನೆ, ನಮ್ಮ ಮನೆಗ ಕೂಡ ಮನೇಲಿ ಇರ್ತಾಳೆ ಅಂತ ಹೇಳಿದೆ. ನನ್ನ ಸಿಸ್ಟರ್ ಕೇಳಲೇ ಇಲ್ಲ. ಯಾವಾಗ್ಲೂ ಅಂಕೋಲ ಬರ್ತೆ ಮತ್ತೆ ಹಂಗೆ ನಮ್ಮನೇಲಿ ಊಟ ಮಾಡ್ಕೊಂಡು ಹಂಗೆ ಹೋಗೋದು. ಏನು ಸ್ಪೆಷಲ್ ಆಗಿ ನಿಂಗೆ ಏನು ತಿನ್ಸೇ ಇಲ್ಲ, ಇವತ್ತು ಹೋಗೋಣ ಬಾ ಅಂತ ಹೇಳಿದ್ರು. ನಾನು ಬೇಡ ಅಂದ್ರೂ ಕೇಳಲೇ ಇಲ್ಲ. ಫ್ರೆಂಡ್ಸ್, ನಿಮ್ಗೆ ಅನ್ಸ್ಬೋದು ಅನುಕೂಲ ಯಾಕೆ ಬರ್ತೇನೆ ಅಂತ ಹೇಳಿ. ಸಿಸ್ಟರ್ ಮನೆಗೂ ಹೌದು, ಮತ್ತೆ ನಾನು ಬ್ಲೌಸ್ ಎಲ್ಲೇ ಕೊಡ್ತೇನಲ್ವಾ, ಹಂಗಾಗಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟರೆ ತಗೊಂಡು ಹೋಗ್ಲಿಕ್ಕೆ ಅಥವಾ ಕೊಡ್ಲಿಕ್ಕೆ ಹೀಗೆ ಆ ಕೆಲಸ ಮೇಲೆ ಬರ್ತೇನೆ ಫ್ರೆಂಡ್ಸ್. ನಮ್ಮೂರ್ ಕಡೆ ಟೇಲರ್ಸ್ ಎಲ್ಲ ಇದ್ದಾರೆ, ನನಗೆ ಅಷ್ಟು ಪರಿಚಯ ಇಲ್ಲ. ಇಲ್ಲಿ ನಾನೀಗ ಬಂದಿದ್ನಲ್ವಾ, ಆ ಟೇಲರ್ ಹತ್ರ ನಮ್ಮ ಸಿಸ್ಟರ್ ಕೂಡ ಬ್ಲೌಸ್ ಅಲ್ಲೇ ಕೊಡೋದು, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಹಂಗಾಗಿ ನನಗೆ ಇಲ್ಲೇ ಬರೋಣ ಅನಿಸ್ತು, ಹಂಗಾಗಿ ಇಲ್ಲೇ ಬರ್ತಾ ಇದ್ದೀನಿ. ತುಂಬಾ ಸಲ ಆಯ್ತು ಈಗ. ಇದು ನೋಡಿ ಲಸ್ಸಿ ಪ್ಲಸ್ ಅಂತೇಳಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವಾತಾವರಣ ತುಂಬಾ ಕೂಲ್ ಆಗಿದೆ, ಮತ್ತೆ ಹೆಚ್ಚು ರಶ್ ಇಲ್ಲ. ವೆರೈಟಿ ತಿಂಡಿ ಸಿಗ್ತದೆ. ಇಲ್ಲಿ ನೋಡಿ ಸೆಲ್ಫಿ ಝೋನ್ ಕೂಡ ಇದೆ. ಇಲ್ಲಿ ನಿಂತ್ಕೊಂಡು ಫೋಟೋಸ್ ಕೂಡ ನಾವು ತಗೊಂಡ್ವಿ. ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಆನಿವರ್ಸರಿ ಆದ್ರೆ, ಬರ್ಡೇ ಆದ್ರೆ ಕೇಕ್ ಕೂಡ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರಂತೆ ಇಲ್ಲಿ. ಹಾಗೆ ನಾವು ಏನ್ ತಗೊಂಡ್ವಿ ಅಂದ್ರೆ ಪಿಜ್ಜಾ ಆರ್ಡರ್ ಮಾಡಿದ್ವಿ, ಹಾಗೆ ಬರ್ಗರ್. ನಮ್ಮ ಆರ್ಯ ಬರ್ಗರ್ ಬೇಕಂತ ಹೇಳಿದ್ಲು, ಹಂಗಾಗಿ ಅವಳು ಬರ್ಗರ್ ತಗೊಂಡ್ಲು, ಮತ್ತೆ ನಮ್ಗೆ ಪಿಜ್ಜಾ.
ಪಿಜ್ಜಾ ಎಲ್ಲ ನಾವು ಅಪರೂಪಕ್ಕೆ ತಿನ್ನೋದು ಫ್ರೆಂಡ್ಸ್. ನಾನಂತೂ ಹೋಟೆಲ್ ತಿಂಡಿ ತಿನ್ನೋದು ತುಂಬ ಕಡಿಮೆ. ನಮ್ಮ ಮನೇಲಿ ಗೊತ್ತಿದಲ್ವಾ ನಿಮಗೆ, ಹೋಟೆಲ್ ಬರೋದು ನಾವು ಕಡಿಮೆ. ಹಾಗೆ ಪಿಜ್ಜಾ ಆರ್ಡರ್ ಮಾಡಿದ್ವಲ್ಲ, ಪಿಜ್ಜಾ ತಿಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಚೆನ್ನಾಗಿರ್ತದೆ, ಆದರೆ ಅದು ಹೆಲ್ತಿಗೆ ತುಂಬ ಒಳ್ಳೇದಲ್ಲ ಅಲ್ವಾ. ಹಾಗಾಗಿ ನಾನು ಸ್ವಲ್ಪನೇ ತಿಂದೆ. ನನಗೆ ಹೆಚ್ಚು ಇಷ್ಟ ಆದರೂ ಕೂಡ ನಾನು ಸ್ವಲ್ಪನೇ ತಿಂದೆ. ಮನೇಲಾದ್ರೆ ನಾವು ಯಾವ ರೀತಿ ಡಯಟ್ ಫಾಲೋ ಮಾಡ್ತೇವೆ, ಇಲ್ಲಿ ಬಂದ್ರೆ ಈ ರೀತಿ ತಿಂತೇವೆ ಅಂತ ಅಲ್ಲ ಫ್ರೆಂಡ್ಸ್. ಹಂಗೇನೆ ಅದು ಅದು ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾಗೆ ಡ್ರೈ ಫ್ರೂಟ್ಸ್ ಲಸ್ಸಿ ಇದನ್ನ ತಗೊಂಡ್ವಿ. ತುಂಬಾ ಹೊಟ್ಟೆ ತುಂಬ ಹೋಗಿತ್ತು. ಆದ್ರೂ ಕೂಡ ಎರಡೆರಡು ನಾವು ಒಂದೇ ಸಾಕು ಅಂತ ಹೇಳಿದ್ದೆ, ಆದ್ರೂ ನಮ್ಮ ಸಿಸ್ಟರ್ ಎರಡು ಆರ್ಡರ್ ಮಾಡಿದ್ಲು. ಅಪರೂಪಕ್ಕೆ ತಿನ್ನೋದು, ಏನೂ ಆಗುದಿಲ್ಲ, ತಿನ್ನು ಅಂತ ಹೇಳಿ ಒತ್ತಾಯದ ಮೇಲೆ ತಿನ್ನಿಸ್ಲು ಫ್ರೆಂಡ್ಸ್. ಅಂಕೋಲ ಹೋದವಳು ಈಗಷ್ಟೇ ಜಸ್ಟ್ ಬಂದೆ. 6:30 ಆಯಿತು ಟೈಮು. ನಾನು ಬರೋ ಟೈಮಲ್ಲಿ ನಮ್ಮ ಅನಗ ಮನೇಲಿಲ್ಲ. ಅವಳಿಗೆ ಇವತ್ತು ಕರೆಂಟ್ ಬೇರೆ ಇರಲಿಲ್ಲಂತೆ. ಹಾಗಾಗಿ ಅವಳಿಗೆ ಟಿ ವಿನೂ ಕೂಡ ಇಲ್ಲ, ನಾನು ಇಲ್ಲ. ಬೇಜಾರು ಬಂದು ಅವಳು ದೊಡ್ಡಪ್ಪನ ಮನೆಗೆ ಹೋಗಿದ್ದಾಳೆ. ಈಗ ಬರ್ಬೋದು. 6:30 ಆಯ್ತು ಈ ಟೈಮು. ಈಗ ಬಂದು ಫ್ರೆಶ್ ಹಾಕ್ಕೊಳ್ತೇನೆ ಒಂದ್ಸಲ. ಫ್ರೆಂಡ್ಸ್, ಅಂಕೋಲಾದಿಂದ ಬಂದವಳು ತಲೆನೋವು ಬಂದೋಯ್ತು. ಬಸ್ಸಲ್ಲಿ ಬಂದಿದ್ನಲ್ವ, ಹಾಗಾಗಿ ಹೆಚ್ಚು ದೂರ ಬಸ್ಸಲ್ಲಿ ಓಡಾಡಿದ್ರೆ ಆಗೋದಿಲ್ಲ, ತಲೆನೋವು ಬಂದುಬಿಡ್ತದೆ ಫ್ರೆಂಡ್ಸ್. ಹಾಗಾಗಿ ಬಂದ ತಕ್ಷಣ ನೋಡಿ ಎಣ್ಣೆ ಹಚ್ಕೊಂಡೆ. ನಂಗೆ ರಾತ್ರಿ ಎಣ್ಣೆ ಹಚ್ಕೊಂಡ್ರೆ ಬೆಳಿಗ್ಗೆ ಆಗೋ ತನಕ ನೆಗಡಿ ಆಗುತ್ತೆ, ಶೀತ ಆಗುತ್ತೆ. ಆದರೂ ಕೂಡ ಏನಾದರೂ ಪರವಾಗಿಲ್ಲ, ತಲೆನೋವು ಬಂದೋಯ್ತು. ಹಾಗಾಗಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ಬಿಟ್ಟೆ. ಫ್ರೆಶ್ ಆಗಿಬಿಟ್ಟೆ. ಒಂದ್ಸಲ ತಣ್ಣೀರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟೆ. ಬಂದ ತಕ್ಷಣ ಫ್ರೆಶ್ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಭಜನೆ ಎಲ್ಲ ಮಾಡಾಯಿತು. ಈಗ ಕಿಚನಿಗೆ ಬಂದೆ. ಈಗ ಫ್ರಿಜ್ಜಲ್ಲಿಟ್ಟ ಹಾಲೆಲ್ಲ ಹೊರಗೆ ತೆಗಿಬೇಕು. ಅಂದರೆ ಫ್ರಿಜ್ಜಲ್ಲಿ ಇಡ್ತೇವಲ್ವ ಹಾಲನ್ನು, ಆ ಹಾಲನ್ನ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಡಬೇಕು. ಕೆನೆ ಚೆನ್ನಾಗಿ ಬರ್ತದೆ, ಕೆನೆ ಚೆನ್ನಾಗಿ ಬರ್ತದೆ, ಹಾಲಿನ ಕೆನೆ ನೋಡ್ಬೋದು. ತೋರಿಸ್ತೇನೆ. ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಹೇಗೆ ಬರ್ತದೆ ನೋಡಿ. ಈ ರೀತಿ ಬರ್ತದೆ. ಅದೇ ಹೊರಗಡೆ ಇಟ್ಟರೆ ಆ ಥರ ಬರೋದಿಲ್ಲ, ಕೆನೆ ಬರೋದಿಲ್ಲ. ಹಾಗಾಗಿ ಫ್ರಿಜ್ಜಲ್ಲಿ ಇಡ್ತೇವೆ. ಈಗ 7:30 ಟೈಮ್. ಈಗ ಫ್ರಿಜ್ಜಲ್ಲಿದ್ದ ಹಾಲನ್ನು ಹೊರಗೆ ತೆಗೆದಿಟ್ಟೆ. ನಾನೀಗ ಅನ್ನ ಬಿಸಿ ಮಾಡ್ಕೊಳ್ಳೋದು, ಹಾಲು ಬಿಸಿ ಮಾಡ್ಕೊಳ್ಳೋದು ಎಲ್ಲ ಕೆಲಸ ಮಾಡ್ತೇನೆ ಫ್ರೆಂಡ್ಸ್. ಆಮೇಲೆ ಸಿಗ್ತೇನೆ. ಹಾಯ್ ಫ್ರೆಂಡ್ಸ್, ನಾನು ಊಟ ಮಾಡಿಲ್ಲ. ಎಲ್ಲರದ್ದು ಊಟ ಆಯಿತು. ಊಟ ಆಗಿ ಪಾತ್ರೆ ಎಲ್ಲ ತೊಳೆದು ಕಟ್ಟೆನೋವು ಒರೆಸ್ಕೊಂಡಾಯಿತು. ತುಂಬ ತಲೆನೋವು, ತುಂಬ ತಲೆನೋವು. ಈಗ ಹೋಗಿ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡ್ತಿದ್ದೆ ಮನೇಲಿದ್ದರೆ. ನಿದ್ದೆನೂ ಮಾಡಿಲ್ಲ ಅಲ್ವಾ, ಹಾಗಾಗಿ ನಿದ್ದೆನೂ ಬರ್ತಾಯಿದೆ, ತಲೆನೋವು ಕೂಡ ಆಗ್ತಾಯಿದೆ, ಒಂಥರ ಇರಿಟೇಷನ್ ಆಗ್ತಾಯಿದೆ. ಯಾಕೋ ಗೊತ್ತಿಲ್ಲ. ಹೋಗಬೇಕಿದ್ರೆ ಖುಷಿಯಿಂದ ಹೋಗ್ತೇನೆ. ಎಲ್ಲಾದರೂ ಹೋಗಬೇಕಿದ್ರೆ, ಬರಬೇಕಿದ್ರೆ ಇದೇ ಪರಿಸ್ಥಿತಿ. ತಲೆನೋವು, ಒಂಥರ ಇರಿಟೇಷನ್ ಆಗೋದು, ಈ ಥರ ಆಗ್ತಾಯಿದೆ. ಅಲ್ಲಿ ಅಂಕೋಲದಲ್ಲಿ ಪಿಜ್ಜಾ ಎಲ್ಲ ತಿಂದಿದ್ವಿ, ಹಾಗಾಗಿ ನನಗೆ ಹಸಿವಿರಲಿಲ್ಲ. ಹಾಗಾಗಿ ನಾನು ಊಟ ಮಾಡಲಿಲ್ಲ. ಈಗ ಬಂದು ಟೈಮ್ ಈಗ 9:30 ಆಯಿತು. ಬೇಗ ಆಯಿತು ಎಲ್ಲ ಕೆಲಸ. ಸ್ವಲ್ಪ ಪಾತ್ರೆ ಇತ್ತು, ಹೆಚ್ಚು ಪಾತ್ರೆಗಳು ಇರಲಿಲ್ಲ. ಹಾಗಾಗಿ ಎಲ್ರಿಗೂ ಗುಡ್ ನೈಟ್. ನಾನು ಕೂಡ ಮಲ್ಕೊಳ್ತೀನಿ. ಶುಭರಾತ್ರಿ. ಬಾಯ್. ಹಾಯ್ ಫ್ರೆಂಡ್ಸ್, ವಾಕಿಂಗ್ ಮುಗಿಸ್ಕೊಂಡು ಬಂದೆ ಜಸ್ಟ್. ಈಗ ಲೆಮನ್ ಜಿಂಜರ್ ವಾಟರ್ ಕುಡಿಯೋಣ. ನಾಳೆಯಿಂದ ಚೇಂಜ್ ಮಾಡ್ತೇನೆ. ನಾಳೆಯಿಂದ ಏನಾದರೂ ಜ್ಯೂಸ್ ಅಥವಾ ಬೇರೆ ಏನಾದರೂ ಚೇಂಜ್ ಮಾಡ್ತೇನೆ. ತುಂಬ ದಿನ ಆಯಿತು ಲೆಮನ್ ಜಿಂಜರ್ ವಾಟರ್ ಕುಡಿತಾ ಇದ್ದು. ಸೊ ಬೇಜಾರು ಬಂತು. ನಾಳೆಯಿಂದ ಚೇಂಜ್ ನೋಡೋಣ, ಏನು ಚೇಂಜಸ್ ಆಗುತ್ತೆ ಅಂಥೇಳಿ. ಫ್ರೆಂಡ್ಸ್, ನಮ್ಮಲ್ಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಹಿಟ್ಟು ಕೂಡ ನಾದ್ಕೊಂಡಾಯ್ತು. ವಾಕಿಂಗ್ ಹೋಗಿ ಬಂದು ಚಪಾತಿ ಹಿಟ್ಟೇ ನಾದ್ಕೊಂಡೆ. ಈ ಕಡೆ ಚಪಾತಿ ನಮ್ಮ ಅತ್ತೆ ಲಟ್ಕೊಳ್ತಾ ಇದ್ದಾರೆ, ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಚಪಾತಿ ತುಪ್ಪ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಸೌರಿ ಮಡ್ಚ್ತೇನೆ. ಯಾಕಂದರೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟ್. ಚಪಾತಿ ರೆಡಿ ಆಯಿತು. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಚಟ್ನಿ, ಈರುಳ್ಳಿ ಚಟ್ನಿ, ತುಪ್ಪ ಮತ್ತು ಗ್ರೀನ್ ಚಟ್ನಿ. ಇವತ್ತು ಅನಗ ಇನ್ನೂ ಎದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವಳಿಗೆ ಸ್ಕೂಲಿಗೆ ರಜೆ ಅಲ್ವಾ, ಹಾಗಾಗಿ ಇನ್ನೂ ಮಲ್ಕೊಂಡೇ ಇದ್ದಾಳೆ.
ನಾನೀಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಚಪಾತಿಗೆ ಬಾಜಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ಆಮೇಲೆ ನೆನಪಾಯ್ತು ನನಗೆ ಇವತ್ತು ಸ್ಯಾಟರ್ಡೇ ಮತ್ತೆ ಈರುಳ್ಳಿ ತಿನ್ನೋದಿಲ್ಲ, ಹಾಗಾಗಿ ಚಟ್ನಿ ಮಾಡ್ಕೊಂಡೆ. ನಮ್ಮ ಚಟ್ನಿಗೆ ನಾವು ಸ್ವಲ್ಪ ಈರುಳ್ಳಿ ಹಾಕೊಂಡ್ವಿ, ಅವ್ರಿಗೆ ಸಪರೇಟ್ ಆಗಿ ಕೊಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.